ನಾನು ಅನವರತವು ತ್ರಿಕಣಪೂರ್ವಕವಾಗಿ ಶ್ರೀರಾಮನನ್ನು ನನ್ನ ಸ್ವಾಮಿ ಎಂದು ನಂಬಿರುವುದು ನಿಜವಾದರೆ ಈ ಔಷಧದಿಂದ ಪುಷ್ಕಲನು ಜೀವಿತವಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲಿ ಆ ವೀರಭದ್ರ? ನಾನು ಅವನನ್ನು ಸಂಹಾರ ಮಾಡುತ್ತೇನೆ. ಶಾಂತನಾಗು ಪುಷ್ಕಲ. ಅವನನ್ನು ಸಂಹರಿಸುವ ವಿಚಾರ ಮರೆತು ಬಿಡು. ಏಕೆ ಮರೆತು ಬಿಡಬೇಕು ವಾನರವೀರ? ಪುಷ್ಕಲ, ಯುದ್ಧದಲ್ಲಿ ವೀರಭದ್ರ ನಿನ್ನನ್ನು ಸಂಹರಿಸಿದ್ದ. ಶ್ರೀರಾಮನ ಅನುಗ್ರಹದಿಂದ ನೀನು ಬದುಕಿರುವೆ. ಈಗ ನನ್ನ ಜೊತೆ ಬಾ. ಮೂರ್ಛಿತನಾಗಿರುವ ಶತ್ರುಘ್ನನನ್ನು ಎಚ್ಚರಗೊಳಿಸೋಣ. ಶ್ರೀರಾಮ್ 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 ಶ್ರೀರಾಮ್. ರಾಮ ಸಹೋದರ ಶತ್ರುಘ್ನ, ಏಳು, ಎದ್ದೇಳು ಮಹಾವೀರ. ಹನುಮಂತ, ನಾನು ಶಿವನೊಡನೆ ಗೆಲ್ಲುವವರೆಗೂ ಹೋರಾಡುತ್ತೇನೆ. ಶಾಂತನಾಗು ಶತ್ರುಘ್ನ. ನಾನು ಔಷಧ ಲತೆಗಳನ್ನು ತರುವವರೆಗೂ ನಿಮ್ಮನ್ನೆಲ್ಲ ಕರುಣಾಮಯಿಯಾದ ಆ ಶಿವನೇ ರಕ್ಷಿಸಿದ್ದಾನೆ. ಅವನು ತನ್ನ ಭಕ್ತನಾದ ವೀರಮಣಿಯನ್ನು ರಕ್ಷಿಸುವ ಉದ್ದೇಶವಿತ್ತೇ ಹೊರತು ನಿನ್ನನ್ನು ಶಿಕ್ಷಿಸುವ ಉದ್ದೇಶವಿರಲಿಲ್ಲ. ಆದ್ದರಿಂದ ನೀನು ಶಿವನ ಮೇಲೆ ಆಕ್ರೋಶಗೊಳ್ಳಬೇಡ. ನೀನೀಗ ಶ್ರೀರಾಮನನ್ನು ಸ್ಮರಿಸು. ಎಲ್ಲವೂ ಶುಭವಾಗುತ್ತದೆ. ಆಗಲಿ ಹನುಮಂತ, ನಿನ್ನ ಸೂಚನೆಯಂತೆ ನಾನು ನನ್ನ ಸೋದರ ರಾಮಚಂದ್ರನನ್ನು ಸ್ಮರಿಸುತ್ತೇನೆ. ಶ್ರೀರಾಮ್ 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 ಶ್ರೀರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಪ್ರಿಯ ಸೋದರ ರಾಮಚಂದ್ರ, ಆ ಪರಶಿವನೇ ಆಯುಧ ಪಾಣಿಯಾಗಿ ಬಂದು ನಮ್ಮನ್ನು ಕಾಡುತ್ತಿದ್ದಾನೆ. ನೀನೇ ಕಾಪಾಡಬೇಕು. ಪ್ರಭು ರಾಮಚಂದ್ರ, ಭಕ್ತರ ಪರಿಪಾಲನೆ ನಿಮ್ಮಿಂದಲೇ ಸಾಧ್ಯ. ಶಿವನಿಂದಾದ ಆಪತ್ತು ಶಿವನಿಂದಲೇ ನಿವಾರಣೆಯಾಯಿತು. ನಿಮ್ಮ ದರ್ಶನದಿಂದ ನಾವೆಲ್ಲರೂ ಧನ್ಯರಾದವು. ಮಹಾರಾಜ ವೀರಮಣಿ, ದೇವ, ಯುದ್ಧ ಮಾಡಿದರೆ ಶ್ರೀರಾಮನ ದರ್ಶನ ಭಾಗ್ಯ ಲಭಿಸುತ್ತದೆ ಎಂದು ಹೇಳಿದ್ದೆ. ಅದರಂತೆ ರಣಭೂಮಿಯಲ್ಲಿ ಶ್ರೀರಾಮ ದರ್ಶನ ನೀಡಿದ್ದಾನೆ. ನೀನು ಅವನಿಗೆ ನಮಸ್ಕರಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗು. ಹಾಗೇ ಆಗಲಿ ದೇವ. ನಿನ್ನ ಪುತ್ರ ರುಕ್ಮಾಂಗದ ಎಚ್ಚೆತ್ತು ಶ್ರೀರಾಮನಿಗೆ ನಮಸ್ಕರಿಸಲಿ.
ರುಕ್ಮಾಂಗದ